ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಉದ್ಯೋಗ ಮೇಳ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಮಾಡ್ತೀವಿ. ನಾವೆಲ್ಲ ಏನಕ್ಕೆ ಈ ಕಷ್ಟಗಳು ಪಡ್ತಾ ಇದ್ದೀವಿ, ಏನಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ನಮ್ಮಕ್ಕೋಸ್ಕರ ನಾವೇನೂ ಇಲ್ಲ, ನಮ್ಮಕ್ಕೋಸ್ಕರ ನಾವ್ಯಾವುದೂ ಮಾಡ್ತಾ ಇಲ್ಲ. ಎಲ್ಲ ನಿಮ್ಮಕ್ಕೋಸ್ಕರನೇ, ಈ ಜನಗಳಿಗೋಸ್ಕರನೇ, ರೈತರಿಗೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ, ಎಂಪ್ಲಾಯ್ಮೆಂಟ್ಗೋಸ್ಕರ, ಹಾಸ್ಪಿಟಾಲಿಟಿಗೋಸ್ಕರ, ಹಾಸ್ಪಿಟಲ್ಸು, ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಎಷ್ಟೋ ಜನ ನಮ್ಮ ಮುಳಬಾಗ್ಲವ್ರು ಆಗ್ಬೋದು, ಶ್ರೀನಿವಾಸಪುರ ಆಗ್ಬೋದು, ಕೋಲಾರ ಅವ್ರು ಆಗ್ಬೋದು, ಈ ಹಾಸ್ಪಿಟ್ಲ್ಗೆ ಬಂದು ಪಾಪ ಗೊತ್ತಿಲ್ಲದೆ ಅನ್ಯಾಯ ಆಗ್ತಾ ಇದ್ದಾರೆ. ಬಂದಾಗ ನಾನು ಎಷ್ಟೋ ಜನಕ್ಕೆ SNR ಹಾಸ್ಪಿಟಲಲ್ಲಿ ಅಲ್ಲಿ ಏನಾಗಲ್ವೋ ಅದನ್ನ ಲೆಟರ್ ಕೊಡಿಸಿ ಬೇರೆ ಹಾಸ್ಪಿಟಲ್ ಆ ವೆಚ್ಚವನ್ನು ಮಾಡೋ ಥರ ಎಷ್ಟೋ ಜನಕ್ಕೆ ಮಾಡಿಕೊಟ್ಟಿದ್ವಿ. ಜನಗಳಿಗೆ ತುಂಬ ಜನಕ್ಕೆ ಲೆಕ್ಕನೇ ಇಲ್ಲ, ಅಷ್ಟು ಜನಗಳಿಗೆ ಮಾಡಿಕೊಟ್ಟಿದ್ವಿ. ಆ ರೀತಿಯಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ. ನಿಮ್ಮ ಪರವಾಗಿ ಯಾವತ್ತೂ ನಾವು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ನಮ್ಮ ಮುಳಬಾಗಿಲು ತಾಲೂಕು, ಶ್ರೀನಿವಾಸಪುರ, ಕೋಲಾರ ಜಿಲ್ಲೆ, ಎಂಟೈರ್ ಕೋಲಾರ ಜಿಲ್ಲೆನಲ್ಲಿ ಯಾರೇ ಆಗಲಿ ಕೆಲಸ ಇಲ್ಲ ಅಂತ ಇರಬಾರ್ದು, ಆ ಮಟ್ಟಕ್ಕೆ ತರಬೇಕು ಅನ್ನೋ ಒಂದು ನಮ್ಮ ಉದ್ದೇಶ ಇದೆ. ಖಂಡಿತವಾಗ್ಲೂ ಅದನ್ನೆಲ್ಲವನ್ನು ಮಾಡ್ತೀವಿ. ನಿಮ್ಮಕ್ಕೋಸ್ಕರ ನಾವು ಇದೆಲ್ಲ ಮಾಡ್ತಾ ಇರೋದು ಅಂತ ನೀವು ತಿಳ್ಕೊಬೇಕಾಗ್ತದೆ. ಇದೇ ಅಲ್ಲ ಉದ್ಯೋಗ ಮೇಳ, ಇನ್ನ ಇಂಟರ್ನ್ಯಾಷನಲ್ ಉದ್ಯೋಗ ಮೇಳ ಮಾಡ್ತೀವಿ, ಕೋಲಾರಲ್ಲಿ ಉದ್ಯೋಗ ಮೇಳ ಮಾಡ್ತೀವಿ. ರೈತರಿಗೋಸ್ಕರ ಮಾಡುವಂಥ ಕೆಲಸಗಳಿದಾವೆ. ರೈತರಿಗೆ ಏನು ಬೇಕು ಅನ್ನೋದನ್ನ ಅದನ್ನು ಒಂದು ರೈತ ಮೇಳ ಅಂತ ಒಂದು ಮಾಡಬೇಕು ಅಂತನಿದ್ದೀವಿ. ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡ್ಕೊಂಡು ಬರ್ತೀವಿ. ಆಮೇಲೆ ನಮ್ಮ ಮಾದಿನಾರಾಯಣವರು ಹೇಳಿದ್ರು, ಈ ಮುಳಬಾಗಿಲನ್ನ ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ. ಖಂಡಿತವಾಗ್ಲೂ 2014 ಇದು ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ ಪ್ರಪೋಸಲ್ ಅನ್ನು ಕಳಿಸಿದ್ವಿ. ಮಾಡೋಣ ಅನ್ಕೊಂಡಿದ್ವಿ, ತಿರ್ಗಾ ರಿಜೆಕ್ಟ್ ಆಯ್ತದು. ತಿರ್ಗಾ ಯೋಜನಾ ಪ್ರಾಧಿಕಾರ ಇವತ್ತು ಮಾಡಬೇಕಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸುರೇಶಣ್ಣ ಅವರೇ ಮಾಡಬೇಕು. ಖಂಡಿತವಾಗ್ಲೂ ಯೋಜನಾ ಪ್ರಾಧಿಕಾರವನ್ನ ಮಾಡುವಂತ ಜವಾಬ್ದಾರಿ ನಾವು ತಗೊಂಡು ನಾವು ಮಾಡ್ಕೊಳ್ತೀವಿ. ಆಮೇಲೆ ನೀರಿನ ಬಗ್ಗೆ ಹೇಳಿದ್ರಿ, ಎತ್ತಿನ ಹೊಳೆ ನೀರು ಖಂಡಿತವಾಗ್ಲೂ ಇನ್ನು 2-2.5 ವರ್ಷದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ರೀಚ್ ಆಗುತ್ತೆ. ಅದರಲ್ಲಿ ಏನು ಡೌಟೇ ಇಲ್ಲ. ಕುಡಿಯುವಂಥ ನೀರು ಒಂದು ದಿವಸ ನಾನು ಮಾನ್ಯ ಬೈರ್ತಿ ಸುರೇಶಣ್ಣ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಒಂದು ದಿವಸ ಮುಳಬಾಗಿಲಿಗೆ ಬೇಕಾದ್ರೆ ಕರೆಸ್ತೀನಿ. ಇಲ್ಲಿಗೆ ನೀವು ನಮ್ಮ ನಾಯಕರು ಎಲ್ಲರೂ ಸೇರಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಈ ಕುಡಿಯೋ ನೀರು ಏನು ಇವತ್ತು ನಮ್ಮ ಕೋಲಾರ, ಬಂಗಾರಪೇಟೆ, ಮಾಲೂರಿಗೆ ಎರ್ಗೋಳ್ ನೀರನ್ನ ನಾವು ತಂದು ಇವತ್ತು ಜನಕ್ಕೆ ಕೊಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಮುಳಬಾಗಿಲಿಗೆ ಹಾಕೋದು, ಪಕ್ಕದಲ್ಲಿರ್ತಕ್ಕಂಥ ಶ್ರೀನಿವಾಸಪುರಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿ, ಇಲ್ಲ ಮುಳಬಾಗಿಲು ತಾಲೂಕೇ ಪ್ರಾಜೆಕ್ಟ್ ಮಾಡಿ ಸುರೇಶಣ್ಣ ಅವ್ರನ್ನ ನಾನು ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ. ನಮ್ಮ ಮುಳಬಾಗಿಲು ತಾಲೂಕಿಗೆ ಎಲ್ಲರೂ ಸೇರಿ ನೀವು ಒಂದು ದಿವಸ ಟೈಮ್ ಕೊಟ್ಟರೆ, ಡೇಟ್ ಕೊಟ್ಟಾಗ ಅವ್ರು ಇಲ್ಲೇ ಕರ್ಕೊಂಡ್ಬಂದು ನೀವೇ ಎದುರು ಬದ್ರು ಮಾತಾಡಿ. ಖಂಡಿತವಾಗ್ಲೂ ಸುರೇಶನ್ನ ಜನಗಳ ಪರವಾಗಿದ್ದಾರೆ. ಸುರೇಶನ್ನ ಅವ್ರು ಏನೇ ಕೆಲಸ ಮಾಡಿದ್ರು, ಅವ್ರು ಹೇಳಿದ್ರು ಮಾಡ್ಕೊಡ್ತಾರೆ. ಇವತ್ತು ಎಲ್ಲರೂ ಹೇಳ್ತಾ ಇದ್ರು ನನಗೆ, ಇಷ್ಟೊಂದು ದುಡ್ಡು ಹೆಂಗ್ ಬರುತ್ತಪ್ಪ ಕೋಲಾರಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಅಂತ ಕೇಳ್ತಾ ಇದ್ರು. ನಮ್ಮ ಸುರೇಶಣ್ಣ ಇದ್ದಾರೆ, ಚಿಂತಾಮಣಿ ಸುಧಾಕರಣ್ಣ ಇದ್ದಾರೆ. ಯಾವುದೇ ಕೆಲಸ ಅವ್ರನ್ನ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ಕೊಡ್ತಾರೆ, ಮಾಡ್ತಾ ಇರ್ತಾರೆ. ಇವತ್ತು ಕೋಲಾರ ತಾಲೂಕಲ್ಲಿ ಈ ಡಿಸೆಂಬರ್ ಅಥವಾ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಕೋಲಾರ ತಾಲೂಕಲ್ಲಿ ಆಮೇಲೆ ರೋಡ್ಗಳೇ ಇರೋದಿಲ್ಲ. PWD, RDPR ರೋಡ್ಗಳು, ಹಳ್ಳಿ ರೋಡ್ಗಳು ಇರೋದೇ ಇಲ್ಲ, ಎಲ್ಲ ಕಂಪ್ಲೀಟ್ ಮಾಡಾಕ್ಬಿಡ್ತೀವಿ. ಅಷ್ಟೊಂದು ಕೆಲಸಗಳನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ನಿಮಗೆ ಯಾವುದೇ ರೀತಿಯಲ್ಲಿ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂದಾಗ, ನಿಮ್ಮ ಹಿಂದೆ ಇದ್ದು ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ನಾವು ಜೊತೆಲಿ ಇರ್ತೀವಿ. ಎಲ್ಲವನ್ನೂ ನಾವು ನಿಮಗೆ ಒಳ್ಳೆ ಕೆಲಸ, ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವಂತ, ಈ ತಾಲೂಕಿನ ಜನಕ್ಕೆ ಒಳ್ಳೇದಾಗುವಂತ ಒಂದು ರೀತಿಯಲ್ಲಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ, ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ಒಳ್ಳೆ ಆರ್ಗನೈಸೇಷನ್ ಮಾಡಿದ್ದಾರೆ. ಯಾರು ಅವಸರ ಪಡಬೇಡಿ. ಅಲ್ಲಿರೋರೆಲ್ಲ ನಾನು ಹೇಳ್ತಾ ಇದ್ದೀನಿ, ಯಾರು ಅವಸರ ಪಡ, ಎಲ್ಲರಿಗೂ ಅವಕಾಶ ಇದೆ. ಸೀರಿಯಲ್ ಪ್ರಕಾರವಾಗಿ ಹೋದ್ರೆ ನಿಮ್ಗೂ ಈಸಿ ಆಗುತ್ತೆ. ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿಡದೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಹೋದ್ರೆ ಈಸಿ ಇರುತ್ತೆ. ಸೀರಿಯಲ್ ನಂಬರ್ ಪ್ರಕಾರವಾಗಿ ಎಲ್ಲರೂ ಹೋಗಿ ನೀವು ಮಾಡಬೇಕು, ಕೆಲಸ ತಗೋಬೇಕು ಅಂತ ನಿಮ್ಮೆಲ್ಲರಲ್ಲಿ ಆಶಿಸ್ತಾ, ಆಮೇಲೆ ಮುಂದಿನ ದಿನಗಳಲ್ಲಿ ನಾವು ಈ ತಾಲೂಕು ಹಾಕ್ಬೋದು ಅಭಿವೃದ್ಧಿ ಪಡಿಸೋದಕ್ಕೆ ಆದಿನಾರಾಯಣ ಅವರು ನಿಮ್ಮ ಜೊತೆಯಲ್ಲಿ ಇರ್ತಾರೆ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಈಗ 800ರಿಂದ 1000 ಸೀರಿಯಲ್ ನಂಬರ್, 800ರಿಂದ 1000 ಸೀರಿಯಲ್ ನಂಬರ್, 800 to 1000 ಸೀರಿಯಲ್ ನಂಬರ್ ಎಲ್ಲ ಒಳಗಡೆ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇರ್ತೀವಿ ನಾವು. ಆ ರೀತಿಯಲ್ಲಿ ಅನೇಕ ಜನಗಳಿಗೆ ಉಪಯೋಗವಾಗುವಂತ ಕೆಲಸವನ್ನು ಆಗ್ತಾ ಇದೆ. ನೋಡಿ, ಹುಡುಗರೆಲ್ಲ ಟಗಟಗಡ 800ರಿಂದ 1000 ಅಂದಿದ ತಕ್ಷಣ ಓಡ್ತಾವ್ರೆ ಎಲ್ಲರೂ. ಹೋಗ್ರಿ, ನಿಮ್ ಕೆಲಸ ಸಿಗ್ಬೇಕು. ಅದೇ ರೀತಿಯಲ್ಲಿ ನಿಯತ್ತಾಗ ಕೆಲಸವನ್ನ ಕಂಪ್ನಿನಲ್ಲಿ ನಾವು ಗುರುತಿಸ್ಕೊಂಡು ಅಲ್ಲಿ ಕೆಲಸನೂ ಮಾಡಬೇಕು. ಯಾವುದೇ ಕಾರಣಕ್ಕೆ ಅವ್ರ ಜೊತೆ ನಾವು ಇರಬೇಕು ಅಂತ ಹೇಳ್ತಾ, ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಹಿರಿಯ ಮುಖಂಡರು,
ನಮ್ಮ ಆದಿನಾರಾಯಣನವರು, ನಮ್ಮ ಗೌತಮಣ್ಣವರು, ಯೂತ್ ಕಾಂಗ್ರೆಸ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ನಾವು ಹಿಂದೆ ಹೋಗೋದಿಲ್ಲ, ನಿಮ್ಮ ಜೊತೆಯಲ್ಲಿ ಇದ್ದೇ ಇರ್ತೀವಿ ಅಂತ ಎಲ್ಲರಿಗೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.